ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯಡಿ ಸ್ಮಾರ್ಟ್ ಕಾರ್ಡನ್ನು ಅಸಂಘಟಿತ ಕಾರ್ಮಿಕರಿಗಾಗಿಯೇ ಕೊಡಮಾಡಲಾಗುತ್ತದೆ. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲವೋ ಅಂತಹ ಅಸಂಘಟಿತ ಕಾರ್ಮಿಕರು ಈ ಅರ್ಜಿ ಸಲ್ಲಿಸಿ ಸರ್ಕಾರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ಅಸಂಘಟಿತ ಕಾರ್ಮಿಕರ ಅಂದರೆ ಯಾರು? ತಮಗೆಲ್ಲ ಗೊತ್ತಿರುವ ಹಾಗೆ ಅಸಂಘಟಿತ ಕಾರ್ಮಿಕರು ಅಂತಂದರೆ ಯಾವ ಕೆಲಸಗಾರರು ಅಥವಾ ಯಾರು EFI ಮತ್ತು ESIಯನ್ನು ಕೊಳ್ಳುವುದಿಲ್ಲವೋ ಅಂತಹ ಕಾರ್ಮಿಕ ವರ್ಗವನ್ನು, ಎಲ್ಲ ಕಾರ್ಮಿಕ ವರ್ಗವನ್ನು ಈ ಅಸಂಘಟಿತ ಕಾರ್ಮಿಕರಲ್ಲಿ ಸೇರಿಸಲಾಗಿದೆ. ಹಾಗಿದ್ದರೆ ಅಸಂಘಟಿತ ಕಾರ್ಮಿಕರು ಯಾರಪ್ಪ? ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸುತ್ತಮುತ್ತ ಕೆಲಸ ಮಾಡುವ ಕಾರ್ಮಿಕರೇ ಆಗಿರ್ತಾರೆ. ಹಾಗಾದರೆ ಯಾರು? ಹಮಾಲರು, ಇವರು ಅಸಂಘಟಿತ ಕಾರ್ಮಿಕರು. ಮನೆ ಕೆಲಸ ಮಾಡುವವರು, ಜೊತೆಗೆ ಚಿಂದಿ ಆಯುವಂಥ ಕೆಲಸ ಮಾಡುವವರು, ಜೊತೆಗೆ ಟೇಲ್ರಿಂಗ್ ಕೆಲಸ ಮಾಡುವವರು, ಇವರು ಸಹಿತ ಈ ಒಂದು ಅಸಂಘಟಿತ ಕಾರ್ಮಿಕ ವಲಯದೊಳಗನೆ ಸೇರ್ಪಡ್ತಾರೆ. ಮೆಕ್ಯಾನಿಕ್ ಕೆಲಸ ಮಾಡೋರು, ಅಗಸರಾಗಿರ್ಬೋದು, ಅಕ್ಕಸಾಲಿಗರಾಗಿರ್ಬೋದು, ಕಮ್ಮಾರು, ಕುಂಬಾರು ಮತ್ತು ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಹೀಗೆ ಹಲವಾರು ಕಾರ್ಮಿಕರು ಸೇರಿ ಅಸಂಘಟಿತ ಕಾರ್ಮಿಕರನ್ನಾಗಿ ಮಾಡಲಾಗಿದೆ. ಹಾಗಿದ್ದರೆ ಈ ಒಂದು ಕಾರ್ಮಿಕರು, ಅಂಥ ಅಸಂಘಟಿತ ಕಾರ್ಮಿಕರು ಈ ಒಂದು ಸರ್ಕಾರದ ಸೌಲಭ್ಯವನ್ನು ಅರ್ಜಿ ಹಾಕಿ ಉಪಯೋಗವನ್ನು ಮಾಡಿಕೊಳ್ಳಬೇಕಂತೇಳಿ ತಮಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸರ್ಕಾರ ಹಲವಾರು ಅಸಂಘಟಿತ ಕಾರ್ಮಿಕರ ಕಾರ್ಡ್ ಇದ್ದವರಿಗೆ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಕೊಡ್ತೈತಿ. ಜೊತೆಗೆ ಅವರಿಗೆ ಆಸ್ಪತ್ರೆ ಅಂದರೆ ಏನಾದರೂ ಕೆಲಸ ಮಾಡುವ ಸಂದರ್ಭದಲ್ಲಿ ಅನಾಹುತಕ್ಕೀಡಾದರೆ, ಅವರಿಗೆ ಮರಣ ಹೊಂದಿದರೆ ಮರಣ ಅಪಘಾತ ವಿಮಾ ಕೊಡ್ತೈತಿ. ಜೊತೆಗೆ ಆಸ್ಪತ್ರೆ ವೆಚ್ಚ ಭರಿಸುವಂಥ ಕೆಲಸ ಮಾಡ್ತೈತಿ. ಮತ್ತ್ಯಾಕೆ ತಡ? ಹಾಗಾದರೆ ತಾವೆಲ್ಲ ಈ ಒಂದು ಕಾರ್ಡನ್ನು ಮಾಡಿಸಿಕೊಳ್ತೀರಿ ಅಂಥೇಳಿ ಹೇಳ್ತಾ, ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.